ಜಾಗದ ಆಯ್ಕೆ ಮಾಡಿದ್ದೀವಿ. ನಾನು ಹೇಳ್ದಂಗೆ ಮರದ ನೆರಳಲ್ಲಿರುವಂತಹದ್ದು. ಮತ್ತೆ ಈ ಹಲಸಿನ ಮರದ ಬೇರೆಗಳು ಬಂದು ಇದನ್ನೇ ತಿನ್ನಲ್ಲ ಅಲ್ವಾ, ಸಾಕಷ್ಟು ಬೆಳೆದ್ಬಿಟ್ಟವೆ, ಇದರ ಅವಶ್ಯಕತೆ ಇಲ್ಲ ಅದಕ್ಕೆ. ಮತ್ತೆ ಮರದ ನೆರಳ ಜೊತೆಗೆ ನೀರು ಬಂದು ಇಲ್ಲಿ ನಿಂತ್ಕೊಳ್ಳೋದಿಲ್ಲ, ನಿಂತ್ಕೊಂಡ್ರು ಬೇರೆ ಕಡೆ ಸುಲಭವಾಗಿ ನಾವು ಹರಿಸ್ಬಿಡ್ಬೋದು, ಹೌದಲ್ಲ? ಸೊ ಇದು ಮೊದಲ ಆದ್ಯತೆ ಕೊಡಬೇಕು ಕೆಲಸಕ್ಕೆ. ಎರಡನೇದಾಗಿ ಜಾಗದ ಗುರುತು ಮಾಡುವಂಥದ್ದು. ಈಗ ನಾವು ನೋಡಿರುವಂತ ಸಂಪನ್ಮೂಲ ನಮ್ಮ ಸುತ್ತಮುತ್ತ ಎಷ್ಟಿದೆ, ಇದರ ಆಧಾರದ ಮೇಲೆ ಅಂದಾಜು 10 ಅಡಿ ಉದ್ದದ್ದು ಒಂದು 3 ರಿಂದ 4 ಅಡಿ ಅಗಲದ್ದು ಮಾಡಿದ್ದೀವಿ ಬಹುಶಃ, ಹೌದಲ್ಲ? 5 ಬರ್ತಾ, ಅದು ಅರ್ಧ ಬರ್ತಾ, 10 ಅಷ್ಟು ಬರ್ಬೋದು. ಓಕೆ. ಆಮೇಲೆ ಅದನ್ನ ಅಂಚುಗಳಲ್ಲಿ ಏನ್ ಮಾಡಿದ್ದೀವಿ, ಈ ಮರದ ಜಿಮ್ಮಿಗಳು ಮತ್ತೆ ಇಂಥ ಜೋಳದ ಕಡ್ಡಿ ಇಂಥದ್ದೆಲ್ಲ ತಂದು ಹಾಕಿದ್ದೀವಿ. ಇದು ಯಾಕೆ ಅಂದ್ರೆ ಗಾಳಿ ಆಡೋದಕ್ಕೆ ವ್ಯವಸ್ಥೆ ಆಗಲಿ ಅಂತ ಹೇಳಿ ಅಂತ. ಸರಿ, ಅಷ್ಟೆಲ್ಲ ಇತ್ತು ಅಂದ್ರೆ ಬೇಡ ಸರ್, ಸೆಂಟ್ರಿಗೆ ಹಾಕ್ಬಿಡಿ, ಈ ಕಲ್ಲು ಎತ್ತಿಬಿಡೋಣ. ಇಲ್ಲ ಇಲ್ಲ, ದಿಕ್ಕು ಸ್ಪಷ್ಟ ಆಗಿದೆ. ಗಾಳಿ ಆಡೋದಕ್ಕೆ ಮತ್ತೆ ಹೆಚ್ಚು ನಾವು ನೀರು ಹಾಕಿದ್ದು ಸೋರ್ಕೊಂಡು ಹೋಗೋದಕ್ಕೆ ಏನ್ ಮಾಡಿದ್ದೀವಿ, ವ್ಯವಸ್ಥೆನ ಮಾಡಿದ್ದೀವಿ, ಹೌದಲ್ಲ? ಈಗ ತಕ್ಬಿಡಿ ಸರ್, ಬ್ಯೂಟಿಫುಲ್. ಒಂದು ಚಪ್ಪಾಳೆ ತಟ್ಟಿ, ನಿಜವಾಗ್ಲೂ ಬಹಳ ಚೆನ್ನಾಗಿ ಬಂದಿದೆ. ಈಗ ಇದ್ರ ಮೇಲೆ ಒಂದೊಂದಾಗೆ ನಾವು ಕಾಂಪೋಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲ ಅದೊಂದು ಮಾಡಿ ಕೆಲಸ ಆಯ್ತು. ಈಗ ಮೊದಲಿಗೆ ಏನ್ ಮಾಡ್ತೀವಿ, ಸ್ಟಾರ್ಟರ್ ಅಂತೀವಿ. ಅಂದ್ರೆ ಏನು, ಪ್ರಾರಂಭಿಕವಾಗಿ ಕೆಲವು ದೊಡ್ಡ ದೊಡ್ಡ ಹೋಟ್ಲಿಗೆ ಹೋದಾಗ ನಾವು ಕೇಳಿದ ತಕ್ಷಣ ಚಪಾತಿ ಅನ್ನ ಸಾಂಬಾರು ಕೊಡೋದಿಲ್ಲ, ಅವರು ಅದಕ್ಕೆ ಮೊದಲು ಅದೇನೋ ಅಂತಾರೆ ಸೂಪ್, ಸ್ಟಾರ್ಟರ್ ಅಂತ. ಅದ ಹೆಸರೇ ಅದೇನೇನೋ ಸೂಪ್ಗಳು ಇರುತ್ತೆ, ಸೊಪ್ಪಿಂದು, ಟೊಮ್ಯಾಟೋದು, ಅದೇನೇನೋ. ಅದನ್ನ ಕುಡಿದ್ರೆ ಏನೋ ಹಸು ಜಾಸ್ತಿ ಆಗುತ್ತಂತೆ. ನಮ್ಮ ಕಾಂಪೋಸ್ಟ್ ಅಲ್ಲಿ ಆ ರೀತಿ ಸ್ಟಾರ್ಟರ್ ಅಂತ ನಾವೇನ್ ಮಾಡ್ತೀವಿ, ಈ ಸಗಣಿಯ ಕೆಲವು ಸಗಣಿಯನ್ನ ಅಲ್ಲಲ್ಲೇ ಹಾಕ್ತೀವಿ, ಸ್ವಲ್ಪ ಅಲ್ಲೇ ನೋಡಿ. ಇದೇ ಫಸ್ಟ್ ಗ್ರೂಪ್ ನೋಡಿರೋದು ಸರ್. ಸಗಣಿ ತಕ್ಷಣ ಎಲ್ಲರೂ ಸಗಣಿ ಮುಟ್ಟಕ್ಕೆ ಹೋಗ್ತಾ ಇರೋದು ಅಲ್ಲಲ್ಲ, ಕೆಲವು ಗುಂಪಲ್ಲಿ ನೋಡಿ ನನ್ನಿಂದಾನೇ 10 ಅಡಿ ದೂರ. ಓಕೆ ಬಸ್, ಸಾಕು. ಓಕೆ. ಈಗ ಒಣಗಿದ ವಸ್ತುಗಳು ಅಂತಿರೋದು ನಮ್ಮಲ್ಲಿ ಇಲ್ಲಿದ್ದಾವೆ, ಮತ್ತೆ ಆ ಬಾಳೆ ಅಲ್ಲಿದ್ದಾವೆ. ಇದನ್ನ ಅಲ್ಲಿಂದ ಶುರು ಮಾಡ್ಬಿಡೋಣ. ತೊಂಬಪ್ಪ ಹುಲ್ಲನ್ನು ಸಾಕ್ಬಿಡಿ. ಅರವಾಡ್ಲು ಅಂತಿರಲ್ಲ ಅಂತದ್ದು ಸರ್. ಅಲ್ಲಿ ಇನ್ನೊಂದಿದೆಯಲ್ಲ, ನೀರಲ್ಲಿರೋ ಬ್ಯಾಕ್ಟೀರಿಯಾಸ್ ಏನ್ ಮಾಡ್ತವೆ, ಒಳಗಡೆ ಇರೋ ಬ್ಯಾಕ್ಟೀರಿಯಾಸ್ ಸೇರ್ಕೊಂಡು ನಾವು ಹಾಕಿರೋದನ್ನ ಬೇಗ ತಿನ್ನೋದಕ್ಕೆ ಶುರು ಮಾಡ್ತವೆ. ನೀರು ನಿಂತ್ಕೊಂಬಾರ್ದು ಕೆಳಗಡೆ, ಆ ರೀತಿ ಮಾತ್ರ ಹಾಕ್ತೀವಿ, ತಪ್ಪಿಲ್ಲ ಆಗ್ತದೆ. ಯಾಕಂದ್ರೆ ನೀರು ಒಳಗಡೆ ಸೇರಬಾರ್ದು ಕೆಳಗಡೆ, ಆಯ್ತಾ? ಇನ್ ಸ್ವಲ್ಪ ಒಣಗಿದ ಎಲೆಗಳು ಹಾಕ್ಬಿಡಪ್ಪ. ಜಾಗದ ಆಯ್ಕೆ ಮಾಡ್ಕೊಂಡಿದೀವಿ. ಆಮೇಲೆ ಎಷ್ಟು ನಮ್ಮಲ್ಲಿರೋ ಸಂಪನ್ಮೂಲವನ್ನ, ಯಾಕಂದ್ರೆ ಈ ಕಾಂಪೋಸ್ಟ್ ಇವತ್ತು ಮಾಡಿದ್ರೆ ಇವತ್ತೇ ಮಾಡಿ ಮುಗಿಸ್ಬಿಡ್ಬೇಕು. ಇವತ್ತು ಸ್ವಲ್ಪ, ನಾಳೆ ಸ್ವಲ್ಪ, ನಾಳಿದ್ದು ಹಂಗ್ ಮಾಡೋಂಗಿಲ್ಲ, ಹೌದಲ್ಲ? ಅದಕ್ಕೆ ನಮ್ಮಲ್ಲಿ ಸಂಪನ್ಮೂಲ ನಾವೆಷ್ಟು ಸಂಗ್ರಹ ಮಾಡ್ಕೊಂಡಿದೀವಿ ಅದರ ಆಧಾರದ ಮೇಲೆ ಒಂದು ಸೈಜ್ನ, ಒಂದು ಅಳತೆಯನ್ನ ಮಾಡ್ಕೊಂಡಿದೀವಿ. 10 ಅಡಿ ಉದ್ದ ಇದೆ, ಒಂದು 3.5-4 ಇದೆ, ಮತ್ತೆ ಎತ್ತರ ಒಂದು ಇಷ್ಟ ಎತ್ತರ ಬರ್ಬೋದು ಬಹುಶಃ ಅಂದಾಜ್ ಮೇಲೆ. ಓಕೆ. ಆದ್ಮೇಲೆ ನಾವೇನ್ ಮಾಡಿದೀವಿ, ಸ್ವಲ್ಪ ಒಳಗಡೆ ಗಾಳಿ ಆಡೋದಿಕ್ಕೆ ಮತ್ತೆ ನೀರೇನಾರು ಹಾಕಿದ್ರೆ ಹರಿದು ಹೋಗುವಂತ ರೀತಿನಲ್ಲಿ, ಮಳೆ ನೀರು ಬಂದು ಸೇರುವಂತದ್ದಲ್ಲ, ನಾವು ಹಾಕೋ ನೀರು ಜಾಸ್ತಿ ಆಗಿದ್ರೆ ಸುಲಭವಾಗಿ ಹೊರಗಡೆ ಹೊರಟೋಗ್ಲಿ ಅನ್ನುವಂತ ರೀತಿನಲ್ಲಿ ವ್ಯವಸ್ಥೆನ ಮಾಡಿದೀವಿ. ಅದಾದ್ಮೇಲೆ ಒಣಗಿದ ವಸ್ತುಗಳನ್ನ, ಇಂಗಾಲದ ಅಂಶ ಇರುವಂತ ಒಣಗಿದ ವಸ್ತುಗಳನ್ನ ಇದಕ್ಕೆ ಹಾಕಿದೀವಿ. ಸುಮಾರು 1/2 ಅಡಿ ಬಂದಿದೆ ಅಲ್ಲಪ್ಪ? ಹೌದು, ಅದ್ರ ಮೇಲಿಂದ, ಹೌದಲ್ಲ? ಬಂದಿದೆ. ಈಗ ಅದ್ರ ಮೇಲೆ ನಾವೇನ್ ಮಾಡ್ತೇವೆ, ಈ ಸಗಣಿ ಬಗಡವನ್ನ ಹಾಕ್ತಿವಿ. ಯಾಕೆ ಅಂದ್ರೆ ಇದು ಒಣಗಿರುವಂತದ್ದು, ಇದನ್ನ ಹಾಕಿರುವಂತದ್ದು ಅಷ್ಟೇನೆ. ಮೇಲ್ಗಡೆ ಸ್ವಲ್ಪ ನೀರು ಹಾಕಿದೀವಿ, ನೋಡಿ ನೀರಿನ ಅಂಶ ಇಲ್ಲಿದೆ. ಸಾಮಾನ್ಯವಾಗಿ ಡ್ರಮ್ ನಲ್ಲಿ ನೀರು ಇಟ್ಬಿಟ್ಟು ಈ ಒಣಗಿದ ವಸ್ತುಗಳನ್ನ ಅದ್ರಲ್ಲಿ ನೆನೆಸಿ ಹಿಂಡಿ ಹಾಕ್ತೀವಿ ನಾವು. ನೀರಲ್ಲಿ ಇರುವಂತಹ ಬ್ಯಾಕ್ಟೀರಿಯಾ ಕೂಡ ಇದನ್ನ ವಿಘಟನೆ ಮಾಡೋದಕ್ಕೆ ಕೆಲಸ ಮಾಡ್ತವೆ, ಮತ್ತೆ ಸುಲಭ ಆಗ್ತದೆ.
ಒಣಗಿದ್ದನ್ನ ನಾವು ತಿನ್ನೋದಕ್ಕಾಗೋದಿಲ್ಲ, ಮಧ್ಯದಲ್ಲಿ ನೀರು ಕುಡಿತೀವಲ್ಲ, ಆ ಹಿನ್ನೆಲೆಯಲ್ಲಿ ಈ ರೀತಿ ಆಗ್ತಾ ಇರೋದು. ಈಗ ಸಗಣಿ ಬಗ್ಗಡವನ್ನ ಸೇರಿರುವಂತ ನೀರನ್ನ ನಾವು ಇಲ್ಲಿಗೆ ಹಾಕ್ತಾ ಇದ್ದೀವಿ. ಇಟ್ಟಿಗೆ ಹಾಕೋಡಿ. ಮತ್ತೆ ಇದು ಯಾವ ರೀತಿ ಇರಬೇಕಪ್ಪ ಅಂದ್ರೆ, ಈ ಸಗಣಿಯ ಅಂಶ ಇಡೀ ಒಣಗಿದ ವಸ್ತುಗಳು ಏನು ಹಾಕಿದೀವೋ ಎಲ್ಲಾ ಕಡೆ ಹಾಕ್ಬಿಟ್ಟು ಆಮೇಲೆ ರಿಪೀಟ್ ಮಾಡಿ. ಒಣಗಿದ ವಸ್ತುಗಳನ್ನೆಲ್ಲ ಹಾಕಿದ್ಮೇಲೆ ಹಸಿರೆಲೆ ವಸ್ತುಗಳನ್ನ ಹಾಕ್ತಾ ಇದೀವಿ, ಸಾರ್ವಜನಿಕ ಸಂಯುಕ್ತ ವಸ್ತುಗಳನ್ನ. ಅದನ್ನ ಹಾಕಿದ ನಂತರ ಮತ್ತೆ ನಾವು ಸಗಣಿ ಬಗಡ ಹಾಕಕ್ ಹೋಗೋದಿಲ್ಲ. ಇದಾದ ನಂತರ ನಾವು ಈ ಕ್ಯಾಲ್ಸಿಯಂ ಅಂಶ ಇರುವಂತ ಈ ಒಂದು ತೆಂಗಿನ ಕೋಳಿಯ ಮೊಟ್ಟೆ ತುಪ್ಪನ್ನ ಚೆನ್ನಾಗಿ ಹುಡಿ ಮಾಡಿ ಅಥವಾ ಪುಡಿ ಮಾಡಿ ಅದನ್ನ ಅಲ್ಲಲ್ಲಿ ಹಾಕ್ತೀವಿ, ಎರ್ಸ್ತೀವಿ, ಒಂದು ಪದರ ಹಾಕ್ತೀವಿ. ಇದಾದ ಮೇಲೆ ಸ್ವಲ್ಪ ಸಾಧ್ಯ ಆದರೆ ಬೂದಿಯನ್ನ ಬಗ್ಬೇಕು. ಬೂದಿ ಎಷ್ಟು ಬೇಕಾದ್ರೆ ಸಿಗುತ್ತಲ್ಲ ಅಂದ್ರೆ ಏನೋ ತೊಂದರೆ ಇಲ್ವಾ? ತೊಂದರೆ ಇಲ್ಲ. ಇವಾಗ ಇದ್ರ ಮೇಲೆ ಕೆಮ್ಮಣ್ಣನ್ನ ಹಾಕ್ಬಿಟ್ಟು ಇದನ್ನ ಮುಚ್ಚಿಬಿಡ್ತಾ ಇದ್ದೆ. ನಾನು ಬಂದವಳಿಂದ ಅದು ಕೇಳ್ತೀಯ ಫುಲ್ ನೋಡ್ರಿ. ನೀವು ಹಲ್ಸಿನಲ್ಲಿರಲಿ ಇಲ್ಲೆಲ್ಲ ನೆಳ್ಳಾಗ ಒಂದು ರಾಶಿ ಗೀಚಿ ಹಾಕಿ ಸಗಣಿ ಬಗಡ ಹಾಕ್ಬಿಡ್ಬೇಕು. ಸಗಣಿಯ ಅಂಶ ಒಣಗಿದ ಸಂಪೂರ್ಣ ಎಲ್ಲಾ ಒಣಗಿದ ವಸ್ತುಗಳಿಗೂ ತಗುಲಿರುವಂತ ರೀತಿಯಲ್ಲಿ ಹಾಕ್ಬೇಕು. ಕೆಲವು ಸತಿ ಏನ್ ಮಾಡ್ತೀವಿ, ಕಡಿಮೆ ನೀರು ಇರುತ್ತೋ ಅಥವಾ ಕಡಿಮೆ ಸಗಣಿ ಇರುತ್ತೋ ಮೇಲುಭಾಗ ಹಿಂಗ ಮಾಡಿ ಬಿಟ್ಬಿಡ್ತೀವಿ, ಆಮೇಲೆ ಅದು ಗೊಬ್ಬರ ಆಗೋದಿಲ್ಲ. ನನ್ನನ್ನು ಬೆಂಗಳೂರು ಹುಡ್ಕೊಂಡ್ ಬರ್ತೀವಿ, ಮಾಡಬೇಡಿ. ಇಲ್ಲ ನೆಕ್ಸ್ಟ್ ಕೇಸ್ ಬಂದ್ರೆ ಅವ್ರಿಗೆ ಕೇಳ್ತೀನಿ, ಯಾರು ಬರಲ್ಲ. ನಾನು ಹೇಳಿದ್ನಲ್ಲ, ಈಗ ನಾವು ಹಾಕದೆ ಹೆಂಗಿರ್ಬೇಕು ಅಂದ್ರೆ ಇಲ್ಲೆಲ್ಲ ನೀರು ಹರ್ಕೊಂಡು ಹೋಗ್ಬೇಕು. ಈಗ ತೇವಾಂಶ ಕಮ್ಮಿ ಆಯ್ತು ಅಂತ ಹೇಳ್ತಾರೆ. ನಾವು ಚೆನ್ನಾಗಿ ಪೌಡರ್ ಮಾಡ ಅದೇ ಬೂದಿ ಮಟ್ಟಕ್ಕೆ ಮಾಡಬೇಕು. ಎಕ್ಸೆಲ್ ಪೌಡರ್ ಏನೋ ಉರಿದ್ರೇನೋ ಆಗುತ್ತೆ ಅಂತ ಹೇಳ್ತಿದ್ದೆ. ಬಿಸಿ ಮಾಡಿದ್ರೆ ಬೇಗ ಆಗ್ತದೆ ಅಂತ ಇಟ್ಕೊಂಡು ಆಮೇಲೆ ಬೌಂಡ್ರಿ ಸಿದ್ಧ ಮಾಡ್ತೀವಿ. ಇದನ್ನ ಹೇಗೆ ಸಿದ್ಧ ಮಾಡ್ತೀವಿ? ನಮ್ಮಲ್ಲಿರೋ ಸಂಪನ್ಮೂಲಗಳನ್ನ ಆಧಾರ ಮಾಡಿಕೊಂಡು. ಸಾಮಾನ್ಯವಾಗಿ ಅರ್ಧ ಎಕರೆ ಜಮೀನಿಗೆ ನಮ್ಗೆ ಒಳ್ಳೆ ಕಾಂಪೋಸ್ಟ್ ಬೇಕು ಅಂತಂದ್ರೆ 10 ಅಡಿ ಉದ್ದದ್ದು, 5 ರಿಂದ 6 ಅಡಿ ಅಗಲದ್ದು, 6 ಅಡಿ ಎತ್ತರದ್ದು ಮಾಡ್ಕೊಬೇಕು ಸಾಮಾನ್ಯವಾಗಿ. ಆದ್ರೆ ಈ ರೀತಿ ಲೆಕ್ಕಾಚಾರದಲ್ಲಿ ನಮ್ಮ ರೈತರು ಇನ್ನೂ ಬಂದಿಲ್ಲ. ಬೇರೆ ದೇಶದ ರೈತರು ಅದನ್ನ ಅಳಿತಾರೆ, ಮೀಟರ್ಗಳು ಅಳ್ಕೊಂಡೆಲ್ಲ ಮಾಡ್ತಾರೆ. ನಮ್ಮ ರೈತರು ಯಾವತ್ತಿದ್ರೂ ಬುದ್ಧಿಶಕ್ತಿನ ಉಪಯೋಗಿಸ್ಕೊಂತಾರೆ, ಅನುಭವನ ಆಧಾರ ಮಾಡಿಕೊಂಡು ಮಾತಾಡ್ತಾರೆ. ಹೆಚ್ಚು ಕಡಿಮೆ ಆದ್ರೂ ನಡೀತದೆ ಅಂತ. ನಮಗೆ ಇನ್ನೊಂದು ಅದೃಷ್ಟ ಏನಪ್ಪಾ ಅಂತಂದ್ರೆ, ನಾನು ಈ ಕಾಂಪೋಸ್ಟ್ ವಿಧಾನ ಒಂದು ಕಲೆ ಮತ್ತು ವಿಜ್ಞಾನ ಅಂತ ಹೇಳಿದ್ದು ನಿಜ. ಕಲೆ ನಾವು ಹಾಕುವಂತ ವಿಚಾರದಲ್ಲಿ, ವಿಜ್ಞಾನ ಹಾಕುವಂತ ಪ್ರಮಾಣದಲ್ಲಿ ಯಾವ ರೀತಿ ಬರುತ್ತೆ ಹೇಗೆ ಅಂತ ಹೇಳಿ ಅಂತ. ಆಯ್ತಾ? ಈಗ ಜಾಗದ ಆಯ್ಕೆ, ಬೌಂಡರಿ ಅಥವಾ ದಿನದ ನಂತರ ಏನಾಗ್ತದೆ, 2 ರಿಂದ 4 ದಿನದಲ್ಲಿ ನಾವು 6 ಅಡಿ ಹಾಕಿರುವಂತದ್ದು ಸುಮಾರು 3 ಅಡಿಗೆ ಇಳಿದು ಬಿಡುತ್ತದೆ. ಅರ್ಧಕ್ಕರ್ಧ ಕೆಲವು ಸತಿ ಮುಕ್ಕಾಲು ಇಳಿತದೆ. ಹಾಗಂತಷ್ಟೇ ಗಾಬರಿ ಆಗುವಂಥದ್ದು ಬೇಡ, ಹಾಗೆ ಆಗಲಿ. ಆದರೆ ನಂತರದ ದಿನಗಳಲ್ಲಿ ಏನು ಒಂದು ಪ್ರಕ್ರಿಯೆ ನಡೀತಾ ಇದೆ ಒಳಗಡೆ, ಅದು ಸುಸೂತ್ರವಾಗಿ ನಡೆಯುವಂತ ರೀತಿಯಲ್ಲಿ ನಾವು ನೋಡ್ಕೊಬೇಕು. ಒಂದೊಂದ್ಸತಿ ಗಾಳಿ ಆಡ್ತಾ ಇದೆಯಲ್ಲೋ ನಮಗೆ ಗೊತ್ತಾಗೋದಿಲ್ಲ. ನೀರಿನ ಕೊರತೆ ಇದ್ದಾಗ ನಾನು ಹೇಳಿದ್ದೇನೆ, ಆ ಪ್ಲಾಸ್ಟರ್ ಮಧ್ಯದಲ್ಲಿ ಸೀಲ್ ಬಿಟ್ಕೊಳ್ತದೆ, ಬೂದಿ ಬಣ್ಣ ಕಂಡು ಬರೋದಿಲ್ಲ. ನನಗೆ ಈ ಕಡ್ಡಿ ಕಂಡು ಬರೋದಿಲ್ಲ. 3 ತಿಂಗಳಾದ ನಂತರ ಇದು ಯಾವುದು ನನಗೆ ಗೋಚರ ಆಗೋದಿಲ್ಲ. ಬರೀ ಕಪ್ಪುಗಿರುವಂತ ಅತ್ಯುತ್ತಮವಾದಂತ ಒಂದು ಗೊಬ್ಬರ ಕಂಡು ಬರುತ್ತೆ. ಟೀ ಪುಡಿ ಬಣ್ಣದಲ್ಲಿರುತ್ತೆ, ಕಪ್ಪು ಬಣ್ಣದಲ್ಲಿರುತ್ತೆ, ಅಥವಾ ಸ್ವಲ್ಪ ಕಂದು ಬಣ್ಣದಲ್ಲಿರ್ತದೆ. ಅದನ್ನ ನಾವು ನೋಡ್ತೀವಿ. ವಾಸನೆ ನೋಡಿದಾಗ ಒಳ್ಳೆ ವಾಸನೆ ಇರುತ್ತೆ. ಸ್ವಲ್ಪ ಹಾಗೆ ಹೀಗೆ ಆಡಿಸಿದಾಗ ಏನಾಗುತ್ತೆ, ನನ್ನ ಕೈಗೆ ಎರೆಹುಳುಗಳು ಸುತ್ತಕೊಳ್ತವೆ ಅಥವಾ ಜರಿಗಳು ಹೋಗೋದನ್ನು ನೋಡ್ತೀನಿ.
ಈ ರೀತಿ ಎಲ್ಲ ಆಗಿರುವಂತದ್ದು ಅತ್ಯುತ್ತಮವಾಗಿ ಕಾಂಪೋಸ್ಟ್ ಆಗೋದು ಅಂತೇಳಿ ಲೆಕ್ಕಾಚಾರ. ಯಾವ್ದು ಹೇಳುದು ಈಗ ಇದ್ರ ಮೇಲ್ಗಡೆ ಮತ್ತೊಮ್ಮೆ ನಾಳೆ ಬೆಳಿಗ್ಗೆ 12 ಗಂಟೆಗೆ ಅವರು ಆಗ್ತಾ ಇದ್ದಾರೆ. ಮಿಕ್ಕಿದ್ದೆಲ್ಲ ಸೇರಿ ಯಜಮಾನರು ಒಪ್ಕೊಂಡಿದ್ದಾರೆ, ನಮ್ಮ ದಣಿಗಳು ಒಪ್ಕೊಂಡಿದ್ದಾರೆ, ಇಬ್ರು ದಣಿಗಳು ಒಪ್ಕೊಂಡಿರೋದ್ರಿಂದ ನಮ್ಗೆ ಖುಷಿ. ಮುಂದೆ ಯಾವ ರೀತಿ ಮಾಡಬೇಕು ಅಂದ್ರೆ ಇದೆಲ್ಲ ಆದ್ಮೇಲೆ ಮಣ್ಣನ್ನ ತೆಗೆದುಕೊಂಡು ಮಣ್ಣಿಗೆ ನೀರನ್ನ ಹಾಕಿ ಒಂದು ಬುಟ್ಟಿನಲ್ಲ ಯಾವ್ದ್ರಲ್ಲವರು ಮಣ್ಣು ಹಾಕೊಳ್ಳಿ, ಅದ್ರ ಕೆಳಗಡೆ ಹಾಕಿ ಕಲಿಸ್ಬಿಟ್ಟು ಅದನ್ನ ಪ್ಲಾಸ್ಟಿಕ್ ಮಾಡ್ತೀವಲ್ಲ ಆ ರೀತಿ ನಾವೇ ಮೇಲ್ಭಾಗ ಮಾಡಿ ಒಂದು 3 ಸೆಂಟಿಮೀಟರ್ ಇಂದ 5 ಸೆಂಟಿಮೀಟರ್ ಒಂದು ಅಷ್ಟು ದಪ್ಪ ಬಂದ್ರೂ ಪರವಾಗಿಲ್ಲ. ಏನು ಒಳಗಡೆ ಇರೋ ಶಾಖ ಹೋಗಬಾರ್ದು ಹೊರಗಡೆ, ಅಷ್ಟು ನೋಡ್ಕೊಳ್ಳೋದಕ್ಕೆ ಇದನ್ನ ಹಾಕ್ತಾರೆ ಆಯ್ತಾ. ಆ ರೀತಿನಲ್ಲಿ ಮಾಡಿ ಎಲ್ಲಿಂದ ಒಣಗಿದ ವಸ್ತುಗಳು ಎಲ್ಲಿಂದ ಹಾಕಿದೀವಿ ನಾವು ಅಲ್ಲಿಂದ ಶುರು ಮಾಡ್ತೀವಿ. ಮತ್ತೆ ಕೆಳಗಡೆ ಗಾಳಿ ಆಡೋದಕ್ಕೆ ಏನ್ ಜಾಗ ಕೊಟ್ಟಿದೀವಿ ಅದು ಹಾಗೆ ಇರುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ. ನಿರಂತರವಾಗಿ ಗಾಳಿ ಹೋಗ್ತಾ ಇರುತ್ತೆ. ಮತ್ತೆ ಈ ರೀತಿ ನೋಡಿ ಗಾಳಿಯ ಕೊರತೆ ಕಂಡು ಬಂತು ಅಂತಂದಾಗ ನಿಮಗೆ ನೀರಿನ ಹಾಕ್ತಿರಲ್ಲ ಆ ಸಮಯದಲ್ಲಿ ಮಧ್ಯದಲ್ಲಿ ಒಂದು ಬಿರುಕು ಮಾಡಿ, ಯಾವುದೋ ಹಾರೆ ತೆಗೆದುಕೊಂಡು ಬಿರುಕು ಮಾಡಿಬಿಟ್ಟು ಅಲ್ಲಿ ಹಾಗೆ ಬಿಟ್ಬಿಡಿ, ಗಾಳಿನೂ ಆಡ್ತದೆ, ಆವಾಗ ಕಾವು ಇನ್ನ ಚೆನ್ನಾಗಿ ಬರ್ತದೆ. ಸಾಮಾನ್ಯವಾಗಿ ಏನ್ ಮಾಡ್ಬೋದು ನೀವು ಅಂದ್ರೆ ಒಂದು ಉದ್ದ ಗಳನ ತುದಿ ಚೆನ್ನಾಗಿ ಚೂಪ್ ಮಾಡ್ಬಿಟ್ಟು ಮೇಲ್ಗಡೆ ಪ್ಲಾಸ್ಟರ್ ಮಾಡೋದಕ್ಕೆ ಮೊದ್ಲೇನೆ ಅದನ್ನ ಕಿತ್ ನೋಡೋದ್ ನೀವು. ಕಿತ್ತ ತುದಿ ಬಿಸಿ ಇದ್ದ ನೀರು ಹಾಕ್ಬೋದು ಆ ತೂತುಗಳಾಗ. 3-4 ತೂತ ಮಾಡ್ಲಲ್ಲ ಸರ್? ಹೌದು ಮಾಡು, ಸೈಡ್ಗೆ ಮಾಡ್ತಾರೆ ಕೆಲವರು, ಮೇಲ್ಗಡೆನೆ 2-3 ಮಾಡ್ತಾರೆ. 2-3 ತೂತು ಕೊನೆ ಲೇಯರ್ ನೋಡಿ. ಕಾಂಪೋಸ್ಟ್ ಹೀಗೆ ಬರ್ತಾ ಇದೆ ಅಲ್ವಾ, ಈಗ ಬಂದ್ಮೇಲೆ ನೋಡಿ ಇದು 5 ಅಡಿ ಅಂತ ಇಟ್ಕೊಳ್ಳೋಣ, ಸುಮಾರು 3 ಅಡಿಗೆ ಬರೋವರೆಗೂ ಹಿಂಗ್ ಬರ್ಲಿ, 2.5 ಅಡಿಗೆ, ಆಮೇಲೆ ಈಗ ಬರಲಿ ಇದಕ್ಕೆ ಅರ್ಧದಷ್ಟು ಈಗ ಬರೋ ತರ ಮಾಡಿ. ಸಮಾಧಿಗಳು ಇವು ಕಟ್ತಾರಲ್ಲ ಗಾಡಿಗಳು, ಕಮಾನೆ ಗಾಡಿ ಸರಿ ಅಲ್ವಾ? ಈಗ